ಮತ್ತು ನೋಡಿದೆಮ್ಮ ನಾನು ಕೂಡ ಟಿ ವಿಗಳಲ್ಲೆಲ್ಲ ಕೂಡ ಅದು ತುಂಬ ಒಂದು ಕಹಿ ಘಟನೆ ಅಂತಲೇ ಹೇಳ್ಬೋದು. ಅದು ಕರ್ನಾಟಕ ರಾಜ್ಯದಲ್ಲಿ ಅದು ವಿಶೇಷವಾಗಿ ವಿಧಾನಸೌಧ ಅಂದರೆ ಅದು ಪವಿತ್ರವಾದಂಥ ದೇವಾಲಯ. ಅದು ಅಂದರೆ ನಮ್ಮ ತಾಯಿ ಕನ್ನಡಾಂಬೆ, ಕನ್ನಡ ತಾಯಿ ಭುವನೇಶ್ವರಿ ಅಲ್ಲೇ ನೆಲೆದಿದ್ದಾಳೆ ಅನ್ನುವಂಥ ಒಂದು ಪುಣ್ಯ ಸ್ಥಳ ಅದು. ಅಂಥ ಒಂದು ಇದರಲ್ಲಿ ಈ ರೀತಿ ಒಂದು ದೇಶ ವಿದ್ರೋಹದ ಒಂದು ಕೆಲಸ ಅನ್ನುವಂಥ ರೀತಿಯಲ್ಲಿ ಇಂಥ ಒಂದು ವಿಚಾರಗಳನ್ನ ಅವರು ಕೂಗಿದ್ದು ತುಂಬ ಕೆಟ್ಟದ್ದು. ನೋಡಿ, ಯಾರೋ ಒಬ್ಬರು ಕಿಡಿಗೇಡಿಗಳು ಇಂಥ ಒಂದು ವಿಚಾರವನ್ನು ಯಾರೋ ಒಬ್ಬರು ಇದ್ದೇ ಇರ್ತಾರೆ. ನನಗೆ ತಿಳಿದಷ್ಟು ಮಟ್ಟಿಗೆ ಈಗಾಗಲೇ ಗೃಹ ಮಂತ್ರಿಗಳು ಅದರ ವಿರುದ್ಧ ತುಂಬ ಕಠಿಣವಾದಂಥ ಒಂದು ಕ್ರಮ ಕೈಗೊಳ್ತೀವಂತ ಹೇಳಿರೋ ಕಾರಣ ನೋಡೋಣ. ಮತ್ತು ನೋಡಿದೆಮ್ಮ ನಾನು ಕೂಡ ಟಿ ವಿಗಳಲ್ಲೆಲ್ಲ ಕೂಡ ಅದು ತುಂಬ ಒಂದು ಕಹಿ ಘಟನೆ ಅಂತಲೇ ಹೇಳ್ಬೋದು. ಅದು ಕರ್ನಾಟಕ ರಾಜ್ಯದಲ್ಲಿ ಅದು ವಿಶೇಷವಾಗಿ ವಿಧಾನಸೌಧ ಅಂದರೆ ಅದು ಪವಿತ್ರವಾದಂಥ ದೇವಾಲಯ. ಅದು ಅಂದರೆ ನಮ್ಮ ತಾಯಿ ಕನ್ನಡಾಂಬೆ, ಕನ್ನಡ ತಾಯಿ ಭುವನೇಶ್ವರಿ ಅಲ್ಲೇ ನೆಲೆದಿದ್ದಾಳೆ ಅನ್ನುವಂಥ ಒಂದು ಪುಣ್ಯ ಸ್ಥಳ ಅದು. ಅಂಥ ಒಂದು ಇದರಲ್ಲಿ ಈ ರೀತಿ ಒಂದು ದೇಶ ವಿದ್ರೋಹದ ಒಂದು ಕೆಲಸ ಅನ್ನುವಂಥ ರೀತಿಯಲ್ಲಿ ಇಂಥ ಒಂದು ವಿಚಾರಗಳನ್ನ ಅವರು ಕೂಗಿದ್ದು ತುಂಬ ಕೆಟ್ಟದ್ದು. ನೋಡಿ, ಯಾರೋ ಒಬ್ಬರು ಕಿಡಿಗೇಡಿಗಳು ಇಂಥ ಒಂದು ವಿಚಾರವನ್ನು ಯಾರೋ ಒಬ್ಬರು ಇದ್ದೇ ಇರ್ತಾರೆ. ನನಗೆ ತಿಳಿದಷ್ಟು ಮಟ್ಟಿಗೆ ಈಗಾಗಲೇ ಗೃಹ ಮಂತ್ರಿಗಳು ಅದರ ವಿರುದ್ಧ ತುಂಬ ಕಠಿಣವಾದಂಥ ಒಂದು ಕ್ರಮ ಕೈಗೊಳ್ತೀವಂತ ಹೇಳಿರೋ ಕಾರಣ ನೋಡೋಣ. ಅಲ್ಲಲ್ಲ, ಅದು ಏನಂದ್ರೆ ಆಗಿರುತ್ತೆ, ಅವ್ರಿಗೆ ಶಾಕ್ ಆಗಿರುತ್ತೆ. ಅವ್ರಿಗೂ ಗೊತ್ತಿರಲ್ಲಲ್ಲ ಈ ಥರ ಕೂಗವನೇ ಅನ್ನೋದು. ಎಲ್ಲೋ ಮೀಡಿಯಾದವ್ರು ಏನಾದರೂ ಆ ಥರ ಮಾಡಿಬಿಟ್ರ ಅನ್ನೋದಕ್ಕೇನೋ ಆಗಿರ್ಬೋದು. ಅವ್ರೇನು ಬೇಕಂತ ಮಾಡಿರಲ್ಲ, ಏನು ಈ ಥರ ಏನಾದರೂ ಹಬ್ಬಿಸ್ಬಿಟ್ರ ಅನ್ನೋ ಥರಕ್ಕೆ ಏನೋ ಆಗಿರಬೇಕು. ಆ ಥರ ನಮ್ಮ ಮುಖ್ಯಮಂತ್ರಿ ನಮ್ಮದೇ ಸರ್ಕಾರ ಆಗಿದ್ದರೂ ಕೂಡ ಆ ಥರ ಯಾರಾದರೂ ಕೂಗಿದ್ರೆ ಅವನ್ನ 100ಕ್ಕೆ 100 ಅರೆಸ್ಟ್ ಮಾಡಿ ಅಂತ ನಾನು ಮುಖ್ಯಮಂತ್ರಿಗೂ ಹೇಳ್ತೀನಿ, ನಮ್ಮ ಗೃಹ ಸಚಿವರಿಗೂ ಹೇಳ್ತೀನಿ. ಅದರಲ್ಲಿ ಯಾವುದೇ ರಾಜ್ಯ ಇಲ್ಲ, ಅವನ್ನ ಅರೆಸ್ಟ್ ಮಾಡಲಿ. ಅಲ್ಲ, ಅವ್ರಿಗೆ ಆಹಾರ, ಅವ್ರ ಖುಷಿ, ಈ ಥರದೊಂದು ಇಶ್ಯೂ ಸಿಕ್ತು ಅಂತ. ಅದು ಸಿಕ್ತು ಅನ್ನೋದಕ್ಕಿಂತ ಇದು ಮಾಡಿದ ತಪ್ಪು ಬಿಡಿ. ಅದರಲ್ಲೇನು BJP ಅವರು ಪ್ರತಿಭಟನೆ ಮಾಡಿದ್ರು ಮಾಡಿಲ್ಲ ಅನ್ನೋದಕ್ಕಿಂತ ಯಾರು ಕೂಗಿದ್ದದೆ ಅದು ತಪ್ಪು. ಅವನ್ನ ಜೈಲಿಗೆ ಹಾಕೋದು ಸೂಕ್ತ.